ನಮ್ಮ ಸಮಾಜದ ಎಲ್ಲರೂ ಕೂಡ ಅಲ್ಲಿ ನಾಯಕ ಅಂತದನ್ನೇ ಬರೆಸ್ಬೇಕು. ನಾಯಕ ಬಿಟ್ಟು ವಾಲ್ಮೀಕಿ ಅನ್ನೋದಾಗ್ಲಿ, ಬೇಡ ಅನ್ನೋದಾಗ್ಲಿ, ಅಥವಾ ನಾಯಕ ಅಂತ ಅರ್ಧಾಕ್ಷರ ನಾಯಕ್ ಅನ್ನೋದಾಗ್ಲಿ ಯಾವುದೇ ಜಾತಿಯನ್ನ ಮಾಡಬಾರ್ದು. ನಾಯಕ ST ಅಷ್ಟೇ. ಕೇಂದ್ರ ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ, ಹಿಂದಿನಿಂದ ನಡ್ಕೊಂಡ್ ಬಂದಿರತಕ್ಕಂಥ, ಸರ್ಕಾರದಲ್ಲಿ ಒಂದು ನಮ್ಮ ಪರಿಶಿಷ್ಟ ಪಂಗಡ ವಿಭಾಗದಲ್ಲಿ ಬಂದಿರತಕ್ಕ ನಾಯಕ. ಆ ನಾಯಕ ಎಂಬುದನ್ನು ಮಾತ್ರ ಅಲ್ಲಿ ಬರೀಬೇಕು ಅಂತ ಹೇಳಿ ನಮ್ಮ ಸಮುದಾಯದವರಿಗೆ ನಮ್ಮ ಅಧ್ಯಕ್ಷರು ಅದನ್ನು ಹೇಳಿದ್ರು. ಅದನ್ನು ನಮ್ಮ ಸಮುದಾಯಕ್ಕೆ ತಿಳಿಸ್ಕೊಳ್ಬೇಕು ಅಂತೇಳಿ ಅವರ ಒಂದು ಆಜ್ಞೆಯ ಮೇರೆಗೆ, ಅವರ ಒಂದು ವಿಶ್ವಾಸದ ಮೇರೆಗೆ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ಅಂತೇಳಿ ಸಮಾಜಕ್ಕೆ ಇದನ್ನು ತಿಳಿಸ್ಬೇಕು. ತಮ್ಮ ಮೂಲಕ ಇದನ್ನ ಬಹಳ ಮುಖ್ಯವಾದ ವಿಚಾರ. ಯಾಕಂದ್ರೆ ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಸರ್ಕಾರದಿಂದ ಬರುವಂಥ ಸವಲತ್ತುಗಳಾಗ್ಬೋದು, ಮುಂದಿನ ಪೀಳಿಗೆ ಜನಕ್ಕಾಗ್ಬೋದು, ಇದು ಬಹಳ ಮುಖ್ಯವಾದಂಥದ್ದು. ಯಾಕಂದ್ರೆ ಈ ವರ್ಗೀಕರಣ ಆಗಿರೋದ್ರಿಂದ ನಮಗೆ ಸಿಗ್ಬೇಕಾದ ಸವಲತ್ತುಗಳು ನೇರವಾಗಿ ನಮ್ಮ ಸಮುದಾಯಕ್ಕೆ ಎಲ್ಲೂ ಕೂಡ ಅನ್ಯಾಯ ಆಗದೆ ಸಿಗಕ್ಕೋಸ್ಕರ ಅದನ್ನ ಬಹಳ ಮುಖ್ಯವಾಗಿ ಅದನ್ನ ನಾಯಕ ಎಂದು ಅಲ್ಲಿ ನಮೂದು ಮಾಡಬೇಕು ಅಂತ ಹೇಳಿ ನಮ್ಮ ಸಮಾಜದ ಬಂಧುಗಳಿಗೆ ತಾವು ತಿಳಿಸ್ಕೊಳ್ಬೇಕು, ತಮ್ಮ ಮೂಲಕ ತಿಳಿಸ್ಕೊಳ್ಬೇಕು. ಏನು 4ನೇ ಅಂಗವಾದ ನೀವು ಮನವರಿಕೆ ಮಾಡ್ಕೊಳ್ಬೇಕು ಅಂತ ನಾನು ನಮ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ.